ಮೆಗಾ ಕ್ರೈಮ್ ಸ್ಟೋರಿಗೆ ಸ್ವಾಗತ. ನಾನು ವಿಶ್ವನಾಥ್. ಇದು ಇಡೀ ರಾಜ್ಯವೇ ನೋಡುವಂಥ ಸುದ್ದಿ. ಈ ಖತರ್ನಾಕ್ ವಂಚಕ ಹೇಗೆ ನಿಮ್ಮ ಹಣ ದೋಚುತ್ತಿದ್ದ ಎಂಬ ರೋಚಕ ಸುದ್ದಿಯನ್ನು ಇಂದು ನಾವು ಹೇಳುತ್ತಿದ್ದೇವೆ. ಈ ಸೈಬರ್ ವಂಚಕರನ್ನ ಹಿಡಿಯಲು ಕಾನ್ಪುರಕ್ಕೆ ಹೋದಾಗ ಅಲ್ಲಿನ ಜನ ನಮ್ಮ ವಿದ್ಯಾರಣ್ಯಪುರ ಪೊಲೀಸರ ಮೇಲೆ ಹಲ್ಲೆ ಮಾಡುತ್ತಾರೆ. ಆದರೂ ಜಗ್ಗದ ನಮ್ಮ ಪೊಲೀಸರು ಆರೋಪಿಗಳನ್ನ ಬೆಂಗಳೂರಿಗೆ ಕರೆತರುತ್ತಾರೆ. ನಗರದಲ್ಲಿ ಹೆಚ್ಚುತ್ತಿದೆ ಸೈಬರ್ ಕ್ರೈಮ್. ನಿಮ್ಮ ಖಾತೆಯಿಂದ ದಿಢೀರ್ ಹಣ ಮಾಯ. ಖತರ್ನಾಕ್ ಸೈಬರ್ ಕಳ್ಳರನ್ನ ಹಿಡಿಯಲು ವಿದ್ಯಾರಣ್ಯಪುರ ಪೊಲೀಸರ ಹರಸಾಹಸ. ಹೌದು, ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ಸೈಬರ್ ಕ್ರೈಮ್ ಹೆಚ್ಚುತ್ತಿದೆ. ಸಾರ್ವಜನಿಕರು ಬ್ಯಾಂಕ್ ಖಾತೆಗಳಿಂದ ದಿಢೀರನೆ ಹಣ ಕಳೆದುಕೊಳ್ಳುತ್ತಿದ್ದಾರೆ. ಪೊಲೀಸರು ಎಷ್ಟೇ ಹರಸಾಹಸ ಪಟ್ಟರೂ ಸೈಬರ್ ಕಳ್ಳರನ್ನ ಟ್ರೇಸ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿ ಬೆಳೆಯುತ್ತಿರುವ ತಂತ್ರಜ್ಞಾನ. ಇವನ ಹೆಸರು ಶಿವಾನ್ ತಿವಾರಿ ಹಾಗೂ ಶುಭಂ ಯಾದವ್. ಇವರು ನಾಗಪುರದ ನಿವಾಸಿಗಳು. ಇವರು ಬೆಂಗಳೂರು ಅಂತಹ ನಗರಗಳಲ್ಲಿ ತಮ್ಮ ಕೈಚಳಕ ತೋರಿಸುತ್ತಿದ್ದಾರೆ. ವಿದ್ಯಾರಣ್ಯಪುರದ ವ್ಯಕ್ತಿಯೊಬ್ಬರಿಗೆ ಈತ ಟೆಲಿಗ್ರಾಮ್ ಮೂಲಕ ಒಂದು ಮೆಸೇಜ್ ಕಳಿಸ್ತಾನೆ. ರಿಯಲ್ ಟೈಮ್ ಟಾಸ್ಕ್ ಎಂಬ ಬೋಗಸ್ ಕಂಪನಿಯಲ್ಲಿ ಹಣ ಇನ್ವೆಸ್ಟ್ ಮಾಡಿ, ನೀವು ಹೂಡಿದ ಹಣ ಕೇವಲ ಕೆಲವೇ ದಿನಗಳಲ್ಲಿ ಡಬಲ್ ಆಗುತ್ತೆ ಅಂತ ಸಂದೇಶ ಕಳಿಸ್ತಾನೆ. ಇದನ್ನ ನಂಬಿದ ಆ ವ್ಯಕ್ತಿ ಸುಮಾರು 4.5 ಲಕ್ಷದಷ್ಟು ಹಣವನ್ನ ಇನ್ವೆಸ್ಟ್ ಮಾಡುತ್ತಾನೆ. ಕೆಲ ದಿನಗಳ ನಂತರ ಆ ವಂಚಕ ಹಣವನ್ನು ಲಪಟಾಯಿಸಿ ವಂಚನೆ ಮಾಡುತ್ತಿರುತ್ತಾನೆ. ಇದರ ಬಗ್ಗೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಇನ್ಸ್ಪೆಕ್ಟರ್ ಶಿವಸ್ವಾಮಿಯವರು ತಂಡವನ್ನ ರಚಿಸಿ ವಂಚಕರಿಗೆ ಬಲೆ ಬೀಸುತ್ತಿದ್ದಾರೆ. ವಂಚಕನ ಜಾಡು ಹಿಡಿದ ಪೊಲೀಸರು ವಂಚಕನ ಬಗ್ಗೆ ಸುಳಿವು ಪಡೆದು ಕಾನ್ಪುರಕ್ಕೆ ತೆರಳಿ ಸ್ಥಳೀಯ ಪೊಲೀಸರ ಸಹಾಯದಿಂದ ವಂಚಕನನ್ನ ಸೆರೆ ಹಿಡಿಯುತ್ತಾರೆ. ವಂಚಕ ಶಿವಾನ್ ತಿವಾರಿಯನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗುವಾಗ ಅಲ್ಲಿನ ಗ್ರಾಮಸ್ಥರು ಪೊಲೀಸರ ಮೇಲೆ ದಾಳಿ ಮಾಡುತ್ತಾರೆ. ನಮ್ಮ ವಿದ್ಯಾರಣ್ಯಪುರದ ಪೊಲೀಸ್ ತಂಡ ಹರಸಾಹಸ ಪಟ್ಟು ಆರೋಪಿಯನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿ ಬೆಂಗಳೂರಿಗೆ ಕರೆತರುತ್ತಾರೆ. ರೈಲಿನ ಮೂಲಕ ಬರುವಾಗ ಅನೇಕ ಸವಾಲುಗಳನ್ನ ಪೊಲೀಸರು ಎದುರಿಸಿ ಊಟ ನಿದ್ದೆ ಇಲ್ಲದೆ ಕಷ್ಟಪಟ್ಟು ಬೆಂಗಳೂರಿಗೆ ಕರೆತಂದು ಆರೋಪಿಯನ್ನ ನ್ಯಾಯಾಲಯಕ್ಕೆ ಒಪ್ಪಿಸುತ್ತಾರೆ. ಇನ್ನಾದರೂ ಸಾರ್ವಜನಿಕರು ಇಂತಹ ಮೋಸದ ಜಾಲದಲ್ಲಿ ಬೀಳದೆ ಎಚ್ಚೆತ್ತುಕೊಳ್ಳಬೇಕು. ಸೈಬರ್ ಕ್ರೈಮ್ ಬಗ್ಗೆ ಪೊಲೀಸರು ಎಚ್ಚರಿಕೆ ಕೊಡುತ್ತಲೇ ಬಂದಿದ್ದಾರೆ. ವಿದ್ಯಾರಣ್ಯಪುರದ ಪೊಲೀಸರು ಪ್ರತಿ ತಿಂಗಳು ಕಾಲೇಜುಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಂಗಳನ್ನು ಮಾಡುತ್ತಿದ್ದಾರೆ. ಇಂತಹ ಕಾರ್ಯಕ್ರಮಗಳನ್ನು ನಗರದ ಎಲ್ಲ ಕಡೆ ಸಂಬಂಧಪಟ್ಟ ಪೊಲೀಸ್ ಮಾಡೋದ್ರಿಂದ ಅಪರಾಧಗಳನ್ನು ತಡೆಗಟ್ಟಬಹುದು. ಇದು ಇವತ್ತಿನ ಮೆಗಾ ಕ್ರೈಮ್ ಸ್ಟೋರಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ B9 ನ್ಯೂಸ್. ನಮಸ್ಕಾರ.